ಜಾಮೀನು ಅರ್ಜಿ ಆಕ್ಷೇಪಕ್ಕೆ ರೇವಣ್ಣ ಪರ ವಕೀಲರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಎಸ್ಪಿಪಿ ಜೈನಾ ಕೊಠಾರಿ ವಾದಕ್ಕೆ ರೇವಣ್ಣ ಪರ ವಕೀಲರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ರೇವಣ್ಣ ವಿರುದ್ಧ ದಾಖಲಾಗಿದ್ದು ಬೇಲೆಬಲ್ ಸೆಕ್ಷನ್. ಈ ಪ್ರಕರಣದಲ್ಲಿ ಜಾಮೀನು ನೀಡಬಹುದು. ನ್ಯಾಯಾಂಗ ಬಂಧನದಲ್ಲಿದ್ದಾಗ ಬಾಡಿ ವಾರೆಂಟ್ ಪಡೆದಿಲ್ಲ. ಎಸ್ಐಟಿ ವಶದಲ್ಲಿದ್ದಾಗಲೂ ವಿಚಾರಣೆ ನಡೆಸಿಲ್ಲ. ಎಸ್ಐಟಿ ತನಿಖೆಗೆ ಆರೋಪಿ ಸಹಕರಿಸಲಿದ್ದಾರೆ. ಹೀಗಾಗಿ ಜಾಮೀನು ನೀಡಿ ಅಂತ ರೇವಣ್ಣ ಪರ ವಕೀಲರು ಮನವಿ ಮಾಡಿದ್ದಾರೆ. ಜಾಮೀನು ಅರ್ಜಿ ತೀರ್ಪನ್ನ ಕೋರ್ಟ್ ಕಾಯ್ದಿರಿಸಿದೆ. ವಾದ ಪ್ರತಿವಾದದ ನಂತರ ಜಾಮೀನು ಅರ್ಜಿ ತೀರ್ಪನ್ನ ಕೋರ್ಟ್ ಕಾಯ್ದಿರಿಸಿದೆ. ಹೊಳೆನರಸೀಪುರ ಕೇಸ್ನಲ್ಲೂ ಕೂಡ ರೇವಣ್ಣಗೆ ಸಂಕಷ್ಟ ಎದುರಾಗುತ್ತ. ಬೇಲೆಬಲ್ ಸೆಕ್ಷನ್ಗಳು ಇದ್ರೂ ಕೂಡ ಈ ಪ್ರಕರಣ ರೇವಣ್ಣಗೆ ಮತ್ತೊಂದು ಸಂಕಷ್ಟವನ್ನ ತಂದಿಡುತ್ತಾ. ಹಾಗಾದ್ರೆ ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ಜಾಮೀನು ಅರ್ಜಿ ವಿಚಾರಣೆ ನಡೆದಿದೆ. ವಾದ ಪ್ರತಿವಾದ ಮುಗಿದಿದೆ. ತೀರ್ಪನ್ನ ಕಾಯ್ದಿರಿಸಿದೆ ಕೋರ್ಟ್. ಈ ಪ್ರಕರಣದಲ್ಲಿ ಹಾಕಿರುವಂತಹ ಸೆಕ್ಷನ್ ಬೇಲ್ ಸಿಗಬಹುದಾದಂತಹ ಸೆಕ್ಷನ್ಗಳೇ. ಆದ್ರೂ ಸಹ ಪ್ರಭಾವಿ ವ್ಯಕ್ತಿ ರೇವಣ್ಣ ಅನ್ನೋ ಕಾರಣಕ್ಕಾಗಿ ಅವರಿಗೆ ಜಾಮೀನು ನೀಡಬಾರದು ಅಂತ ಎಸ್ಐಟಿ ಪರ ವಕೀಲರು ವಾದ ಮಂಡನೆ ಮಾಡುತ್ತಿದ್ದಾರೆ. ಅದಕ್ಕೆ ರೇವಣ್ಣ ಪರ ವಕೀಲರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ರೇವಣ್ಣ ಈಗಾಗಲೇ ತನಿಖೆಗೆ ಸಹಕರಿಸಿದ್ದಾರೆ. ಮುಂದೆನೂ ಕೂಡ ತನಿಖೆಗೆ ಸಹಕಾರವನ್ನ ನೀಡಲಿದ್ದಾರೆ. ಬೇಲೆಬಲ್ ಸೆಕ್ಷನ್ಗಳೇ ಇರೋದ್ರಿಂದ ಇದಕ್ಕೆ ಆಕ್ಷೇಪಣೆ ಸಲ್ಲಿಸೋ ಹಾಗಿಲ್ಲ ಅಂತ ವಾದ ಮಂಡನೆ ಮಾಡುತ್ತಿದ್ದಾರೆ ರೇವಣ್ಣ ಪರ ವಕೀಲರು. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ದಾಳಿ ವೇಳೆ 7 ಪೆನ್ ಡ್ರೈವ್ 6 ಹಾರ್ಡ್ ಡಿಸ್ಕ್ ಪತ್ತೆಯಾಗಿದೆ. ನವೀನ್ ಗೌಡ, ಪ್ರೀತಂ ಗೌಡ ಆಪ್ತರ ಮನೆ ಮೇಲೆ ದಾಳಿ ನಡೆಸಿತ್ತು ಎಸ್ಐಟಿ. ಪರಿಶೀಲನೆಯನ್ನ ನಡೆಸಲಾಗಿತ್ತು. 3 ದಿನದ ಹಿಂದೆ ನಡೆಸಿದಂತಹ ದಾಳಿಯಲ್ಲಿ ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್, ಕಂಪ್ಯೂಟರ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಹಲವು ಸಿಸಿ ಕ್ಯಾಮೆರಾಗಳನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲನೆ ನಡೆಸಿದ್ದಾರೆ ಅಧಿಕಾರಿಗಳು. ಕಂಪ್ಯೂಟರ್ನಿಂದ ಹಲವರ ಮೊಬೈಲ್ಗಳಿಗೆ ವಿಡಿಯೋ ಕಾಪಿ ಆಗಿದೆ. ಈ ವಿಡಿಯೋಗಳನ್ನ ಕಾಪಿ ಮಾಡಿಕೊಳ್ಳೋದಕ್ಕೆ ಬಂದು ಹೋಗಿದಾರಲ್ಲ, ಅವರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಸಿಸಿ ಕ್ಯಾಮೆರಾಗಳ ಮೂಲಕ ಎಸ್ಐಟಿ ಅಧಿಕಾರಿಗಳು ಮಾಹಿತಿಯನ್ನ ಪಡಿತಾ ಇದ್ದಾರೆ. ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್, ಕಂಪ್ಯೂಟರ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ಕಳೆದ 3 ದಿನದ ಹಿಂದೆ ಒಂದಷ್ಟು ಕಡೆ ದಾಳಿ ನಡೆಸಿತ್ತು. ಆ ದಾಳಿಯ ಸಂದರ್ಭದಲ್ಲಿ 7 ಪೆನ್ ಡ್ರೈವ್, 6 ಹಾರ್ಡ್ ಡಿಸ್ಕ್ ಪತ್ತೆಯಾಗಿದೆ. ಕಂಪ್ಯೂಟರ್ ಅನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಹಲವು ಸಿಸಿ ಕ್ಯಾಮೆರಾಗಳನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಆ ಕ್ಯಾಮೆರಾಗಳ ಪರಿಶೀಲನೆ ನಡೆಸಿದ್ದಾರೆ. 3 ದಿನದ ಹಿಂದೆ ನಡೆದಂತಹ ದಾಳಿ. ಈ ವಿಡಿಯೋವನ್ನ ಕಂಪ್ಯೂಟರ್ನಿಂದ ಮೊಬೈಲ್ಗೆ ಕಾಪಿ ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಯಾರ್ಯಾರು ಬಂದು ಹೋಗಿದ್ದಾರೆ ಅನ್ನೋದರ ಬಗ್ಗೆ ಸಿಸಿ ಕ್ಯಾಮೆರಾ ಮುಖಾಂತರ ಮಾಹಿತಿಯನ್ನ ಪಡಿತಾ ಇದ್ದಾರೆ ಅಧಿಕಾರಿಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.